ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆದರೆ 3 ದಿವಸದಿಂದ ಬೆಂಗಳೂರು ವೆದರ್ ಅಂತೂ ಹೇಳೋಕ್ಕಾಗ್ತಾಯಿಲ್ಲ. ಎಲ್ಲಾದರೂ ಏನು ಮಳೆ ಅಂದರೆ ತುಂಬ ಮಳೆ, ಜೊತೆಗೆ ಇವತ್ತು ಎಲ್ತು ಕೂಡ ಎಲ್ರಿಗೂ ಕಷ್ಟ ಇದೆ. ಎಲ್ಲ ಶೀತ, ನೆಗಡಿ, ಕೆಮ್ಮು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಅದಕ್ಕಾಗಿ ಒಂದು ಒಳ್ಳೆ ರಸಮನ್ನ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಹುರುಳಿಕಾಳು ತೊಗೊಂಡಿದ್ದೀನಿ. ಇವಾಗಿನ ಚಳಿ ವೆದರಿಗೆ ಇದೆಲ್ಲ ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮತ್ತು ಈಗ ಕುಕ್ಕರ್ಗೆ ಹಾಕಿ ಇಟ್ಕೊಳ್ಳಿ. ಓಕೆ, ತುಂಬಷ್ಟು ನೀರು ಹಾಕ್ಕೋಬೇಕು. ಕುಕ್ಕರ್ ಮುಚ್ಚಿ ಇದರಲ್ಲಿ ಒಂದು 7-8 ಕೂಗು ಕೂಗಿಸ್ಕೋಬೇಕು. ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಇದು ಹಾಕಬೇಕು. ಇದನ್ನು ಸ್ವಲ್ಪ ಎತ್ತಿಟ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು, ಇನ್ನೊಂದು ಸ್ವಲ್ಪ ನೀರು, ಮತ್ತು ಇನ್ನೆರಡಕ್ಕೂ ಕೂಗಿಸ್ಕೊಳ್ಳೋಣ. ನಾನಿಲ್ಲಿ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ. 1-2 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು ತೊಗೊಂಡಿದ್ದೀನಿ. ಹಾಗೆಯೇ ಹೇಳ್ತೀನಿ, ಒಂದು ಅರ್ಧ ಟೊಮೊಟೊ, ಸ್ವಲ್ಪ ಕಾಯಿಚೂರು, ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಕೊತ್ತಂಬರಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ರುಬ್ಬಕ್ಕೆ ಹಾಕ್ಕೊಳ್ತೀನಿ ನಾನು. ಈಗ ಜಾರಿಗೆ ನಾನು ಜೀರಿಗೆ ಮೆಣಸು ಹಾಕ್ಕೊಳ್ತೀನಿ. ಹಾಗೆಯೇ ಒಂದು ಅರ್ಧ ಟೊಮೊಟೊ, ಸ್ವಲ್ಪನೇ ಕಾಯಿಚೂರು, ಜಾಸ್ತಿ ಬೇಡ, ಬೆಳ್ಳುಳ್ಳಿ, ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ. ನಾಟಿದು ಕೊತ್ತಂಬರಿ, ನಮ್ಮ ಗಿಡದಲ್ಲೇ ಬೆಳೆದಿರೋವಂಥದ್ದು, ಹಾಗಾಗಿ ಚೂರು ಹಾಕ್ತಾಯಿದ್ದೀನಿ. ಜೊತೆಗೆ ಹುಣಸೆ ಹಣ್ಣನ್ನು ನೆನೆಯಕ್ಕೆ ಇಟ್ಕೊಂಡಿದ್ದೆ ನಾನು, ಅದನ್ನು ಕೂಡ ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಕಾಳನ್ನು ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಎಲ್ಲ ಮಿಕ್ಸಿಲಿ ನುಣ್ಣಗೆ ರುಬ್ಕೋಬೇಕು. ಜೀರಿಗೆ ಮೆಣಸು ಹಾಕಿರೋದ್ರಿಂದ ನೈಸಾಗಿ ರುಬ್ಕೋಬೇಕು. ನಿಮಗೆ ಖಾರ ಮೆಣಸು ಸಾಕಾಗಿಲ್ಲ ಅಂದರೆ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೋದು. ಇಲ್ಲ ಮೆಣಸೇ ಸಾಕು ಅಂದರೆ ಮೆಣಸೇ ಸಾಕು. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ತೀನಿ. ತುಂಬ ಖಾರ ತಿನ್ನೋರಾದರೆ ಹಾಕ್ಕೊಳ್ಳಿ, ಇಲ್ಲದೇ ನೆಸಿಟಿ ಯಾಕೆಂದರೆ ಜೀರಿಗೆ ಮೆಣಸೆ ಇವಾಗಿನ ವೆದರ್ಗೆ ಹೆಲ್ತಿಗೆ ತುಂಬ ಒಳ್ಳೆಯದದು. ಈ ಶೀತ, ನೆಗಡಿ, ಕೆಮ್ಮು ಅದಕ್ಕೆಲ್ಲ ತುಂಬ ಒಳ್ಳೆಯದು. ನೋಡಿ, ನೈಸಾಗಿ ನಾನು ರುಬ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಾಳನ್ನು ಕುಕ್ಕರ್ ನಾನು 2ನೇ ಸಲ ಕೂಡ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ. ನಾನು ನಿಮ್ಗೆ ಹೇಳಿದ್ನೇ ಇಲ್ಲ ಅಂತ ಗೊತ್ತಾಗಿಲ್ಲ. ಯಾಕೆ ಅಂದರೆ ನನಗೂ ಕೂಡ ಕೋಲ್ಡ್ ಆಗಿದೆ ಮತ್ತು ಹಲ್ಲು ನೋವು ಬಂದುಬಿಟ್ಟಿದೆ ಥಂಡಿಗೆ. ಹಾಗಾಗಿ ನಾನೇನು ಮಾಡಿದ್ದೆ, ಕುಕ್ಕರಲ್ಲಿ ಒಂದು 4 ಕೂಗು ಫಸ್ಟು ಕೂಗಿಸ್ಕೊಂಡಿದ್ದೆ. ಆಮೇಲೆ ಕಾಳನ್ನು ಸ್ವಲ್ಪ ಎತ್ತಿಟ್ಟು ಮತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮತ್ತೆ 2 ಕೂಗು ಕೂಗಿಸ್ಕೊಂಡೆ. ಅವಾಗ ಏನಾಗುತ್ತೆ, ಕಾಳು ಸ್ವಲ್ಪ ಹುರುಳಿಕಾಳು ಅಷ್ಟು ಚೆನ್ನಾಗಿ ಬೇಯಲ್ಲ. ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಉಸ್ಲಿ ಮಾಡೋದಕ್ಕೆ ನಿಮ್ಗೆ ಅಷ್ಟೇ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮತ್ತೆ ಒಂದ್ಸಲಿ ನೀವು 1-2 ಕೂಗು ಕೂಗಿಸ್ಕೊಂಡ್ರೆ ಒಳ್ಳೆಯದು. ನಾನು ಕೂಗಿಸಿ ತಣ್ಣಗಾದ್ಮೇಲೆ ಅದನ್ನು ಸೋರಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ.
ಆ ಕಟ್ಟು ಕಾಳು ಸೋರೋ ಅಷ್ಟೊತ್ತಿಗೆ ನಾನಿಲ್ಲಿ ಒಗ್ಗರಣೆ ಕೂಡ ಹಾಕ್ಕೊಳಕ್ಕೆ ಶುರು ಮಾಡಿದ್ದೀನಿ. ಇದಕ್ಕೆ 1-2 ಸ್ಪೂನು ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ನನಗೆ ಇವಾಗ ಏನಂದರೆ ಈ ಮಳೆಗಾಲಕ್ಕೆ ಈ ಹುರುಳಿಕಾಳು ರಸಮ್ಮು, ಸಾಂಬಾರು, ಕಟ್ಟಿನ ಸಾರು ಅಂತ ಏನು ಬೇಕಾದ್ರೂ ಕರಿಬೋದು. ಈ ಚಳಿಗಂತೂ ಮುದ್ದೆ ತಿನ್ನೋದಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಈ ಶೀತ, ಕೆಮ್ಮು, ಜ್ವರ ಇರೋರಿಗಂತೂ ಹೇಳಿ ಮಾಡಿಸಿದಂಥ ರಸಮ್ ಇದು. ಈ ವೆದರಲ್ಲಿ ನಮಗೆ ಇದು ತುಂಬಾ ಬಿಸಿ ಬಿಸಿ ಮುದ್ದೆ ತಿಂದುಬಿಟ್ರೆ ಇರೋ ಚಳಿ ಎಲ್ಲ ಓಡೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಮಗೆಲ್ಲ ಊರ ಕಡೆ ಎಲ್ಲ ನಾವು ಇದನ್ನು ಇಂಥ ಕಾಲದಲ್ಲೇ ಮಾಡುವಂಥದ್ದು. ಯಾಕೆಂದರೆ ಹುರುಳಿಕಾಳು ಬಿಸಿಲಿರೋವಾಗೆಲ್ಲ ನಾವು ಡೈರೆಕ್ಟ್ ಮಾಡಬಾರ್ದು, ತುಂಬ ಹೀಟು. ಈಗ ಇದಕ್ಕೆ ನಾನು ಒಗ್ಗರಣೆಗೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊತೀನಿ. ಜಜ್ಜಿರೋ ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಎಲ್ರಿಗೂ ಗೊತ್ತಿರುತ್ತೆ, ಚಳಿಯಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಉಪಯೋಗಿಸಿದ್ರೆ, ಮೆಣಸು ಉಪಯೋಗಿಸಿದ್ರೆ, ಜೀರಿಗೆ ಉಪಯೋಗಿಸಿದ್ರೆ ಈ ಗಂಟ್ಲು ಕೆರೆತ, ಗಂಟ್ಲು ಕಟ್ಟಿರೋದು ಎಲ್ಲ ಬಿಡುತ್ತೆ. ಎಣ್ಣೆಯಲ್ಲಿ 1 ನಿಮಿಷ ಅಷ್ಟು ಬಾಡಿಸ್ಬಿಟ್ಟು ನಾನು ರುಬ್ಬಿರೋಂಥ ಮಿಶ್ರಣ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಜಾರ್ಗೆ ಒಂಚೂರು ನೀರು ಹಾಕಿ ಅದನ್ನು ಕೂಡ ಹಾಕ್ಕೊತೀನಿ. ಏಕೆಂದರೆ ತುಂಬ ನೀರು ಹಾಕಬಾರ್ದು, ಫಸ್ಟೇ ಕಟ್ಟಿ ಇದೆಯಲ್ವ ನಮ್ಮ ಹತ್ರ, ಅದಕ್ಕಾಗಿ ನಾವು ಖಾರಕ್ಕೆ ತುಂಬ ನೀರು ಹಾಕಬಾರ್ದು. ಆಮೇಲೆ ಲಾಸ್ಟಲ್ಲಿ ನಮಗೆ ನೀರು ಬೇಕಾ ಬೇಡವಾ ಅಂತ ನೋಡಿಕೊಂಡು ನೀವು ಹಾಕ್ಬೋದು. ನಾನು ಏನು ಮಾಡ್ತೀನಿ, ಜಾರಿಗೆ ಬೇಳೆ ಕಟ್ಟೆ ಇದೆಯಲ್ವ ಅದನ್ನೇ ಹಾಕ್ಕೊಳ್ತೀನಿ. ತುಂಬ ಸಾರು ತೆಳ್ಳಗಾಗ್ಬಿಟ್ರೂ ಅಷ್ಟೊಂದು ನಿಮಗೆ ಮುದ್ದೆ ತಿನ್ನೋಕ್ಕಾಗಲ್ಲ. ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ನಿಮಗೆ ಈ ಸಾಂಬಾರು ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ತಿನ್ನಬೇಕು ಅಂದಾಗ ಒಂದು ಪಾಯಿಂಟು ಸ್ವಲ್ಪ ತಿಕ್ನೆಸ್ ಇರಬೇಕು. ಅದಕ್ಕೆ ನಾನು ಫಸ್ಟು ಬೇಳೆ ಕಟ್ಟನ್ನೆಲ್ಲ ಹಾಕ್ಕೊಂಡು ನೋಡ್ಕೊಳ್ತೀನಿ. ಒಂದ್ಸಲ ಬೇಳೆ ಕಟ್ಟೆಲ್ಲ ಹಾಕಿಬಿಟ್ಟು ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಈಗ ಕಟ್ಟು ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ವಾ, ಹಾಗಾಗಿ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚೂರು ಉಪ್ಪು ಹಾಕ್ಕೋಬೇಕು, ತುಂಬ ಉಪ್ಪು ಹಾಕ್ಕೋಬಾರ್ದು. ಕಟ್ಟು ಪೂರ್ತಿ ಉಪ್ಪು ಹಾಕಿರೋದ್ರಿಂದ ಮಸಾಲೆಗೆ ಮಾತ್ರ ಒಂಚೂರು ಉಪ್ಪು ಬೇಕಾಗುತ್ತೆ. ನೋಡಿಕೊಂಡು ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕಿ ಎಲ್ಲ ತಿರುಗಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ, ಓಕೆ, ಇಲ್ಲಿ ಹುಣಸೆಹಣ್ಣು, ಮೆಣಸು ಎಲ್ಲ ಬಿದ್ದಿರೋದ್ರಿಂದ ಒಂಚೂರು ಬೆಲ್ಲ ಹಾಕಿದ್ರೆ ರಸಮ್ ತುಂಬ ಚೆನ್ನಾಗಿರುತ್ತೆ. ಈಗ ತಿಕ್ನೆಸ್ ನೋಡಿಕೊಂಡು ನೀರು ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ತುಂಬ ಕುದಿಯೋದು ಬೇಕಾಗಲ್ಲ, ಇದು 1-2 ಕುದಿ ಕುದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ 1-2 ಮರಳಿ. ನನ್ನ ವಾಯ್ಸು ಕೂಡ ಚೆನ್ನಾಗಿಲ್ಲ, ನಾನು ಆಗಲೇ ಹೇಳಿದ್ನಲ್ವ, ಸ್ವಲ್ಪ ಶೀತ ಆಗಿದೆ, ಕೆಮ್ಮು ಆಗಿದೆ. ಜೊತೆಗೇನೆಂದರೆ ನನಗೆ ಹಲ್ಲು ನೋವು ಬಂದುಬಿಟ್ಟಿದೆ. ಹಲ್ಲು ಏನಕ್ಕೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ, ಉಳ್ಕಲ್ಲಂತೂ ಖಂಡಿತ ಇಲ್ಲ. ಆದರೆ ಈಗ ನಿನ್ನೆ ಡಾಕ್ಟ್ರು ತೋರಿಸಿದ್ರೆ ಅವ್ರು ಹೇಳ್ತಾರೆ ಹಲ್ಲು ಒಳಗಡೆ ಬ್ರೇಕ್ ಆಗಿದೆ, ಹಾಗಾಗಿ ನಿಮಗೆ ಪೇಯ್ನ್ ಬರ್ತಾಯಿದೆ ಅಂತ. ತುಂಬಾ ಪೇಯ್ನ್ ಇದೆ, ತಡೆಯೋದಕ್ಕೆ ಆಗ್ತಿಲ್ಲ. ಅದರಲ್ಲಿ ಈ ಚಳಿಗಾಲದಲ್ಲಿ ಇನ್ನೂ ಹಲ್ಲು ನೋವು ಬಂದರೆ ತಡೆಯೋದು ತುಂಬ ಕಷ್ಟ. ಇನ್ನು ನನಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅವರು. ಅದು ರಿಪೋರ್ಟ್ ಎಲ್ಲ ಬರಲಿ, CT ಸ್ಕ್ಯಾನ್ ಮಾಡಿಸಿದ್ದೀನಿ, ಅದು ರಿಪೋರ್ಟ್ ಬಂದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಮಾತಾಡೋಕ್ಕೂ ಅಷ್ಟು ಇದಾಗ್ತಾ ಇಲ್ಲ, ಮತ್ತು ಶೀತದಿರೋದ್ರಿಂದ ವಾಯ್ಸ್ ಚೆನ್ನಾಗಿ ಬರ್ತಿಲ್ಲ. ಹಾಗಾಗಿ ಏನು ಅಂದ್ಕೋಬೇಡಿ, ವಾಯ್ಸ್ ಏನು ಈ ಥರ ಇದೆ ಅಂತೇಳಿ. ಈಗ ನಾನು ಕಾಳನ್ನು ಒಗ್ಗರಣೆ ಹಾಕೋದಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಣ ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. 4 ಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಕರಿಬೇವು 1-2 ಕಡ್ಡಿ ಹಾಕ್ಕೊಂಡು, ಒಂದು ದಪ್ಪ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಅದಷ್ಟು ತಿರುಗಿಸ್ಕೊಂಡು ಈರುಳ್ಳಿ ಕೂಡ ಹಾಕ್ಕೊಂಡು 1-2 ನಿಮಿಷ ಈರುಳ್ಳಿ ಕೂಡ ಮೆತ್ತಗಾಗೋಂಗೆ ಬಾಡಿಸ್ಕೋಬೇಕು. ಇದಂತೂ ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕಂತೂ ಮಕ್ಕಳಿಗೆ, ದೊಡ್ಡೋರಿಗೆ ಎಲ್ರಿಗೂ ಬಹಳ ಇಷ್ಟಪಟ್ಬಿಡ್ತಾರೆ. ಬಿಸಿ ಬಿಸಿ ಮುದ್ದೆ ಮಾಡಿ ಕೊಟ್ಬಿಟ್ರಂತೂ ಬೇರೆ ಏನು ಊಟ ಬೇಡ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿ ತಿಂತಾರೆ. ತುಂಬ ಹೆಲ್ತ್ ಸ್ವಲ್ಪ ಇವಾಗ ಕೋಲ್ಡ್ ಗೀಲ್ಡ್ ಎಲ್ಲ ಜಾಸ್ತಿ ಆಗಿದ್ದರೆ ಅಂಥವ್ರಿಗೆ ಸ್ವಲ್ಪ ಕುಡಿಯೋದಕ್ಕೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನಂತೂ ರಸಮ್ ಆಗಿದ ತಕ್ಷಣ ಒಂದು ಅರ್ಧ ಗ್ಲಾಸು ರಸಮ್ ಕುಡಿದ್ಬಿಟ್ಟೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನೂ ಕುಡಿತಾ ಇರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಈಗ ಈರುಳ್ಳಿ ಎಲ್ಲ ಮೆತ್ತಗಾಗಿದೆ, 1 ನಿಮಿಷ ತಿರುಗಿಸ್ಕೊಂಡು, ಮತ್ತು ಈರುಳ್ಳಿಗೆ ಮಾತ್ರ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕು. ನಾನು ಇಲ್ಲಿ ಉಪ್ಪು ಹಾಕಿದ್ದು ಸ್ಕಿಪ್ ಆಗಿದೆ, ಯಾಕೆಂದರೆ ನಾನು ಕಾಳಿಗೆ ಉಪ್ಪಾಗಿ ಬೇಯಿಸಿರೋದ್ರಿಂದ ಉಪ್ಪು ಹಾಕೋಕ್ಕೆ ಹೋಗಬಾರ್ದು. ಒಂದು ಚಿಟಿಕೆ ನೋಡ್ಕೊಂಡು ಹಾಕಿದ್ರೆ ಚೆನ್ನಾಗಿರತ್ತೆ. ಈಗ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋ ಥರ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಳು ಡ್ರೈ ಥರ ನಿಮಗೆ ಊಟಕ್ಕೆ ಬೇಕಿಲ್ಲ, ಹೋಗ್ತಾ ಬರ್ತಾ ನೀವು ಬಟ್ಲಿಗೆ ಹಾಕ್ಕೊಂಡು ಕೂಡ ತಿಂದ್ಬಿಡ್ಬಹುದು. ಸ್ವಲ್ಪ ಕಾಯಿ ತುರಿ, ತುರಿದಿಟ್ಟಿರೋಂಥ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು
ಅದನ್ನು ಮೇಲೆ ಹಾಕ್ಕೊಂಡ್ರೆ ಆಯಿತು. ನನಗೆ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಇಲ್ಲಿ ಹಾಕಿಲ್ಲ. ಹಾಕದೇದು ನಡೆಯುತ್ತೆ, ಇದ್ದರೆ ಹಾಕ್ಕೊಳ್ಳಿ. ಓಕೆ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ.